ಸರ್ ಈ ಸಾಯಿ ಫ್ರೆಂಡ್ಸ್ ನಿಮ್ಮಲ್ಲಿ ತುಂಬ ವರ್ಷಗಳಿಂದ ನಿಮ್ಮ ಜೊತೆ ಅನ್ಯೋನ್ಯತೆ ಅಂತ ಏನು ಕಾರಣ ಮುಖ್ಯ ಕಾರಣ ಅಂದರೆ ಅದೊಂದು ಫ್ರೆಂಡ್ಶಿಪ್. ಅದು ಏನಂತ ಹೇಳೋಕ್ಕೆ ಸಾಧ್ಯ. ಅವರು ಸಾಯಿ ಫ್ರೆಂಡ್ಸು ಪ್ರತಿಯೊಂದು ಕಾರ್ಯಕ್ರಮದ ಭಾಗಿಯಾಗಿ ಒಂದಲ್ಲ ಒಂದು ಹೊಸ ಹೊಸ ರೂಪವನ್ನು ತೋರಿಸ್ತಾ ಇದ್ದಾರೆ. ಸೊ ಅದು ಮುಖ್ಯವಾದಂಥ ಒಂದು ಕಾರ್ಯಕ್ರಮ. ಏಕೆಂದರೆ ಈ ಸೌತ್ ಕನ್ನಡದಲ್ಲಿ ನಾವು ಒಂದು 30 ವರ್ಷ 40 ವರ್ಷ ಮುಂಚೆ ನಾವು ನೋಡ್ತಾ ಇದ್ದೆವು. ಸೊ ಯಾವ ಥರ ಪ್ರೀತಿ ಒಂದು ಅನ್ಯೋನ್ಯದಿಂದ ಇದ್ದು ಅದು ಮತ್ತೆ ಮರಳಿ ಬರ್ತಾಯಿದೆ. ಸೊ ಅದು ಬಂದಾಗ ನಮಗೆ ಖುಷಿಯಾಗಿ ನಮ್ಮ ಉರುಸಿನ ಟೈಮಿನಲ್ಲಿ ಈ ಒಂದು ಸೌಹಾರ್ದಕೂಟ ಅಂತ ಒಂದು ಹೊರೆ ಕಾಣಿಕೆ ಮಾಡಿದರು. ಅದು ನಿಮ್ಮ ಮಾಧ್ಯಮ ಮಿತ್ರರೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಆ ಹೊರೆ ಕಾಣಿಕೆ ಇಡೀ ಕರ್ನಾಟಕದಲ್ಲಿ ಅದು ದೊಡ್ಡ ಒಂದು ಮಾತುಕತೆ ಆಗಿದೆ. ಬಟ್ ಇಲ್ಲಿವರೆಗೆ ಗೊತ್ತಾಗಿದೆಯೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಮೈಸೂರಾಗಲಿ ಬೆಂಗಳೂರಿನಾಗಲಿ. ಸೊ ಈ ಉರುಸ್ ಕಾರ್ಯಕ್ರಮದಲ್ಲಿ ಒಂದು ಹಿಂದೂ ಮುಸ್ಲಿಮ್ ಎಲ್ಲ ಒಂದಾಗಿ ಸೇರಿ ಒಂದು ಹೊರೆ ಕಾಣಿಕೆಯನ್ನು ಕೊಟ್ಟಿರೋದು ಅದು ಒಂದು ಹೊಸ ಇದಕ್ಕೆ ತೊಗೊಂಡು ಹೋಗಿದೆ. ಮತ್ತು ಆ ಹಳೆಯ ಒಂದು ಮಂಗಳೂರು ಅಂತ ಕಾಣಿಸ್ತಾ ಇದೆ. ಎಲ್ಲ ಪ್ರೀತಿಯಿಂದ ನಮ್ಮ ಯಾವ ಥರ ಇತ್ತು ಅಂತಂದರೆ ಅದು ಹೇಳೋಕ್ಕೆ ಅಸಾಧ್ಯ. ಮಂಗಳೂರಿನ ಒಂದು ಪ್ರೀತಿಯ ಸಾಸ. ಈ ಬೆಂಗಳೂರು ಮೈಸೂರು ಎಲ್ಲ ಹೊರಗಡೆ ರಾಜ್ಯಕ್ಕೆ ಹೋದಾಗ ಮಂಗಳೂರಿನವರು ಅಂದಾಗ ಒಂದು ಪ್ರೀತಿ ಇತ್ತು. ಈಗ ಏನಾಗಿದೆ ಅಂತಂದರೆ ಮಂಗಳೂರು ಅಂದರೆ ಭಯದ ವಾತಾವರಣ ಆಗಿದೆ. ಆ ಭಯದ ವಾತಾವರಣವಾಗಿ ಇದೆಲ್ಲ ಕಾರಣವಾಗಿ ಮತ್ತೆ ನಾವು ಅದು ಮರಳಿಸಬೇಕು. ಅದಕ್ಕೆ ಈ ಸಾಯಿ ಫ್ರೆಂಡ್ಸ್ನವರು ಈ ಮಾಡ್ತಾ ಇರೋದೊಂದು ಹೊಸದೊಂದು ರೀತಿ ಕಂಡಾಗ ಮತ್ತೆ ಆ ಪ್ರೀತಿ ಬರ್ತಾಯಿದೆ ಅಂತ ನಮಗೆ ಕಾಣಿಸ್ತಾ ಇದೆ. ಅದಕ್ಕೆ ಅವ್ರಿಗೆ ಎಷ್ಟೇ ನಾವು ಒಂದು ಧನ್ಯವಾದ ಹೇಳಿದ್ರೂ ಸಾಕಾಗೋದಿಲ್ಲ. ಅದು ಎಲ್ಲರಲ್ಲೂ ನಮ್ಮ ದಕ್ಷಿಣ ಕನ್ನಡ ಮತ್ತು ಎಲ್ಲ ಸಂಘಟನೆಯಲ್ಲೂ ಅದು ಬರಬೇಕು. ಅದನ್ನು ನಾವು ಮಾಧ್ಯಮ ಮಿತ್ರರೊಂದು ರಿಕ್ವೆಸ್ಟಾಗಿ ಕೇಳ್ತಾರೆ. ನೀವು ಸಮೇತ ಅದಕ್ಕೆ ಸಹಕಾರ ಕೊಟ್ಟು ನೀವು ಅದಕ್ಕೆ ಬೆಂಬಲಗಾಗಿ ನಿಂತು ನಮಗೆ ಅದನ್ನು ಮುಂದುವರ್ಸ್ಕೊಡ್ಕೊ ಬರಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡಿ ಕೇಳ್ಕೊಳ್ತೇನೆ. ಮತ್ತು ಇವತ್ತು ಈ ಮಕ್ಕಳಿಗೆ ಮತ್ತೆ ಯಾರಿಗಾದ್ರೂ ಬುಕ್ಕಿನ ಅವಶ್ಯಕತೆ ಇದ್ದರೆ ಸಾಯಿ ಫ್ರೆಂಡ್ಸ್ ಅವರ ಕಮಿಟಿಗೆ ಹೋಗಿ ಬರೆಸಿ ಮತ್ತೆ ಏನು ಬೇಕು ಸಹಕಾರ ನಾವು ಹೋಗಿ ಕೊಡೋಕ್ಕೆ ರೆಡಿ ಇದ್ದೇವೆ. ನಿಮ್ಮ ಬೇರೆ ಏನು ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ. ಅಷ್ಟು ಈ ಮಾಧ್ಯಮದೆಲ್ಲ ಮಾತಾಡಿ ನನಗೆ ಅಭ್ಯಾಸ ಇಲ್ಲ, ಅದಕ್ಕೆ ಭಯ ಆಗ್ತದೆ. ದಯವಿಟ್ಟು ಕ್ಷಮಿಸಬೇಕು. ಯಾಕಂದರೆ ನನಗೆ ಫೋಟೋದಲ್ಲಾಗಲಿ ಮೀಡಿಯಾದಲ್ಲಾಗಲಿ ನಾನು ಮೈಸೂರಿನಲ್ಲಿ ಅಷ್ಟೇ ಯಾವ ಸ್ಟೇಜಲ್ಲಂತೂ ಹೋಗೋದಿಲ್ಲ. ಅದು ಹೋದಾಗ ನನಗೆ ಒಂದು ಸ್ಟೇಜ್ ಫಿಯರ್ ಇದೆ, ಅದಕ್ಕೋಸ್ಕರ ಹೋಗೋದಿಲ್ಲ. ಸಾಯಿ ಫ್ರೆಂಡ್ಸ್ ಅವರು ಮತ್ತೆ ಎಲ್ಲರೂ ನೀವು ಸೇರಿ, ಹಾಗೆ ನಮ್ಮ ಮುಸಲ್ಮಾನ್ ಬಾಂಧವರಲ್ಲಿ ಹೇಳ್ತೇನೆ, ಇಲ್ಲಿ ಎಲ್ಲ ಥರ ಕಾರ್ಯಕ್ರಮದಲ್ಲೂ ಹಿಂದೂ ಮುಸ್ಲಿಂ ಒಗ್ಗಟ್ಟಾಗಿ ನಾವು ಬಾಂಧವ್ಯದಿಂದ ಹೋದಾಗ ಎಲ್ಲರಿಗೂ ಪ್ರೀತಿ ವಿಶ್ವಾಸ ಬರ್ತದೆ. ಅದನ್ನು ನನ್ನ ಎಲ್ಲ ನಮ್ಮ ಸಂಘಟನೆಗಳಲ್ಲೂ ನಮ್ಮ ಮಸೀದಿಯಲ್ಲೂ ಸಮೇತ ನಾನು ಡ್ರಗ್ಸಿನ ಬಗ್ಗೆ ನಾವು ಮಾತಾಡಿದೆ. ಆ ಡ್ರಗ್ಸಿನ ಬಗ್ಗೆ ಮಾತಾಡಿ ಅದರಲ್ಲಿ ನಮಗೆ ಒಳ್ಳೆಯ ಒಂದು ಮೆಸೇಜ್ ಸಿಕ್ಕಿದೆ. ಖಂಡಿತವಾಗ್ಲೂ ನೀವು ನನಗೆ ಅದನ್ನು ಹೇಳಿದ್ದೀರಾ. ಮತ್ತು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಸಹ ನನಗೆ ಕೇಳಿದ್ದಾರೆ. ಅದೇ ಥರ ಎಲ್ಲರೂ ಒಂದಾಗಿ ನಾವು ಬಾಳಿದಾಗ ಎಲ್ಲರಿಗೂ ಸೌಹಾರ್ದಕೂಟ ಒಂದಾಗುತ್ತದೆ. ಇದನ್ನು ನಿಮ್ಮ ಮಾಧ್ಯಮದ ಹೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಸಾಯಿ ಫ್ರೆಂಡ್ಸ್ ಅಸೈಗೊಳಿ ಇದರ ವತಿಯಿಂದ ಈ ಹಿಂದೆ ನಾವು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಅಬ್ದುಲ್ ಅಜೀಜ್ ಅವರು, ಮೈಸೂರು ಭಾಗನವರು ಈಗಾಗಲೇ ಹೇಳಿದ ಹಾಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾವು ಈ ಅಬ್ದುಲ್ ಅಜೀಜ್ ಅವರನ್ನು ಒಂದು ಮುಂದೆ ನಿಂತು ಎಲ್ಲ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಬಹುಶಃ ಇವರು ಹೇಳಿದ ಹಾಗೆ ನಾವು ಉರುಸ್ ಕಾರ್ಯಕ್ರಮ ಇರಲಿ, ಮತ್ತೊಂದು ಬೇರೆ ಬೇರೆ ಕಾರ್ಯಕ್ರಮ. ಅವತ್ತು ಈಗ ವರ್ಷವೊಂದು ನಾವು ಪುಸ್ತಕ ವಿತರಣೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೆ. ಬಹುಶಃ ಅದನ್ನು ಈಗ ಒಂದು ಸಾಂಕೇತಿಕವಾಗಿ ನಾವು ಇಲ್ಲಿ ಒಂದು ಏರ್ಪಾಡು ಮಾಡುವ ಅಂತೇಳಿ ಇಲ್ಲಿ ನಾವು ಅಚಾನಕ್ಕಾಗಿ ನಿನ್ನೆ ರಾತ್ರಿ ಡಿಸೈಡ್ ಮಾಡಿದ್ದು. ಆಗಿದ್ದರಿಂದ ಜಾಸ್ತಿ ನಮಗೆ ಇದು ಮಾಡಲಿಕ್ಕೆ ಆಗಲಿಲ್ಲ. ಬಹುಶಃ ಇವತ್ತೊಂದು ಕಾರ್ಯಕ್ರಮಕ್ಕೆ ನಮಗೆ ಅಬ್ದುಲ್ ಅಜೀಜ್ ಅವರು ಈ ಒಂದು ನೆರವೇರಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಅಜೀಜ್ ಪರ್ತಿಪಾಡಿ ಅವರು ನಮ್ಮ ಜೊತೆಗಿಂದು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲ ನಮ್ಮ ಇಲ್ಲಿ ಸ್ಥಳೀಯ ಪಂಚಾಯತ್ ಸದಸ್ಯರಾದ ಎಲ್ಲರೂ ಮತ್ತು ನಮ್ಮ ಸಿ ಎಂ ಫಾರೂಕ್ರವರು ಇದ್ದಾರೆ, ಕಾಸಿಮ್ರವರಿದ್ದಾರೆ. ಇವರೆಲ್ಲರ ಒಂದು ನೇತೃತ್ವದಲ್ಲಿ ನಾವು ಪಂಚಾಯತ್ ಮೆಂಬರ್ಸ್ ಎಲ್ಲರ ಇದರಲ್ಲಿ ನಾವು ಮಾಡಿದೆ. ಇದನ್ನೀಗ ಮುಂದುವರಿದ ಭಾಗ ನಾವು ಅಸೈಗೊಳಿಯಲ್ಲಿ ಮಕ್ಕಳಿದ್ದಾರೆ, ಅವರನ್ನು ನಾವು ಇಲ್ಲಿ ಕರ್ಕೊಂಡು ಬರಲಿಕ್ಕೆ ಈಗ ತುರ್ತಾಗಿ ಆಗಲಿಲ್ಲ. ಅದರಿಂದ ಅಲ್ಲೇ ನಾವು ಕಾರ್ಯಕ್ರಮವನ್ನು ಹಾಕ್ತೇವೆ. ಅದರಿಂದ ಮುಂದಕ್ಕೂ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ನಿಮ್ಮ ಬೆಂಬಲವೂ ನಮಗೂ ಬೇಕು. ಮತ್ತು ಅದೇ ರೀತಿ ನಮ್ಮ ಎಲ್ಲ ಸಮಾಜ ಕಾರ್ಯಕ್ರಮಗಳು ಇನ್ನೂ ಯಶಸ್ವಿಯಾಗಿ ಈ ಒಂದು ಇದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಅಶ್ರಫ್ ಅಸೈಗೊಳಿ, ಅದೇ ರೀತಿ ಸುನೀಲ್ ಪೂಜಾರಿ ಮತ್ತು ಪ್ರೇಮ್ ಮತ್ತು ಪ್ರದೀಪ್ ಅಸೈಗೊಳಿ ಮತ್ತು ರವಿಶಂಕರ್, ಹರೀಶ್ ಪೂಜಾರಿ ಮತ್ತು ನಮ್ಮ ಸುನೀಲ್ ಕೋಟೆ ಇವರೆಲ್ಲರೂ ಇದಕ್ಕೆ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಇವರೆಲ್ಲರ ನೇತೃತ್ವದಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮವನ್ನು ಮುಂದಕ್ಕೆ ನಾವು ಹಮ್ಮಿಕೊಳ್ತೇವೆ. ತಮ್ಮೆಲ್ಲರ ಒಂದು ಬೆಂಬಲವನ್ನು ಯಾಚಿಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಧನ್ಯವಾದ ಸಮರ್ಪಿಸಿ ನನ್ನ ಮಾತನ್ನು ಸಾಯಿ ಫ್ರೆಂಡ್ ಸರ್ಕಲ್ ಅಸೈಗೊಳಿ ಇದರ ವತಿಯಿಂದ ಇಂದು
ನಮ್ಮ ಜಮಾತಿನ ಅಧ್ಯಕ್ಷರು, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಅದಕ್ಕೆಲ್ಲಕ್ಕೂ ಮಿಗಿಲಾಗಿ ಮೈಸೂರಿನಿಂದ ದಕ್ಷಿಣ ಕನ್ನಡದವರೆಗೂ ಎಲ್ಲ ಧರ್ಮದವರನ್ನು ಒಟ್ಟು ಸೇರಿಸಿ ಸೌಹಾರ್ದತೆಯನ್ನು ಮೆರೆದಂಥ ಒಂದು ಧೀಮಂತ ನಾಯಕ ಹಾಗೂ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಅಬ್ದುಲ್ ಅಜೀಜ್ ಮೈಸೂರು ಬಾವ ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಕ್ಕಾಗಿ ಸಾಯಿ ಫ್ರೆಂಡ್ಸ್ ಇದರ ಅಧ್ಯಕ್ಷರಾದಂಥ ಅಶ್ರಫ್ ಹಾಗೂ ಶೌಕತ್ ಹಾಗೂ ಸುನಿಲ್ ಪೂಜಾರಿ, ಸುನಿಲ್ ಕೋಟ, ಪ್ರದೀಪ್ ಕುಮಾರ್ ಸೇರಿದಂತೆ ಎಲ್ಲ ಆತ್ಮೀಯ ಮಿತ್ರರನ್ನು ನಾನು ಬಹುವಾಗಿ ಪ್ರಶಂಸಿಸ್ತೇನೆ, ಅಭಿನಂದಿಸ್ತೇನೆ. ಅದು ಮಾತ್ರವಲ್ಲ, ಅವರು ಒಂದು ಇತಿಹಾಸ ನಿರ್ಮಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತೇನೆ. ನಮ್ಮ ಮಂಜನಾಡಿ ಜುಮಾ ಮಸೀದಿಯ ಉರೂಸ್ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಅಬ್ದುಲ್ ಅಜೀಜ್ ಮೈಸೂರು ಬಾವಾರವರ ಮೇಲಿನ ಅಭಿಮಾನ ಮತ್ತು ಗೌರವದಿಂದ ಅಲ್ಲಿ ಬಂದು ಹೊರೆಕಾಣಿಕೆಯನ್ನು ತಂದು ಇಡೀ ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತ ಧರ್ಮಕ್ಕೆ ಒಂದು ಮಾದರಿಯನ್ನು ತೋರಿಸಿಕೊಟ್ಟು ಸೌಹಾರ್ದತೆ ಮತ್ತು ಸಾಮರಸ್ಯತೆಯನ್ನು ಹಳೆಯ ಕಾಲದಲ್ಲಿದ್ದಂತಹ ಸಾಮರಸ್ಯತೆಯನ್ನು ಈಗಾಗಲೇ ಅಧ್ಯಕ್ಷರು ಹೇಳಿದರು, ಅದು ಕಲಸಿ ಹೋಗಿತ್ತು, ಹಾಳಾಗಿ ಹೋಗಿತ್ತು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಅದನ್ನು ಮರಳಿ ಸಾಮರಸ್ಯತೆಯನ್ನು ತರುವಲ್ಲಿ ಒಂದು ಇತಿಹಾಸವನ್ನೇ ನಿರ್ಮಿಸಿದ್ದಾರೆ. ಅದಕ್ಕಾಗಿ ನಾನು ಬಹುವಾಗಿ ಅವರನ್ನು ಅಭಿನಂದಿಸ್ತೇನೆ. ಅದು ಮಾತ್ರವಲ್ಲ, ಈ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ನಮ್ಮ ಅಸೈಗೋಳಿ ಫ್ರೆಂಡ್ಸ್ ಸರ್ಕಲ್ ಹಾಗೂ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ತಂದುಕೊಟ್ಟಂತಹ ನಮ್ಮ ಅಧ್ಯಕ್ಷರಾದಂಥ ಅಬ್ದುಲ್ ಅಜೀಜ್ ಮೈಸೂರು ಬಾವ ಹಾಗೂ ಇನ್ನಿತರ ಎಲ್ಲರಿಗೂ ನಾನು ಆತ್ಮೀಯವಾಗಿ ಅಭಿನಂದನೆಯನ್ನು ತಿಳಿಸಿ ಈ ಸಂಸ್ಥೆಗೆ ಶುಭಕಾಮನೆಯನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸಾಯಿ ಫ್ರೆಂಡ್ಸ್ ಅಸೈಗೋಳಿಯವರು ಹಮ್ಮಿಕೊಂಡಂಥ ಈ ಕಾರ್ಯಕ್ರಮದಲ್ಲಿ ನೇತೃತ್ವ ವಹಿಸಿದಂಥ ನಮ್ಮ ಆತ್ಮೀಯರು ವಸ್ತು ಪ್ರದರ್ಶನ ಮಾಜಿ ಅಧ್ಯಕ್ಷರಂತ ಕರ್ನಾಟಕ ಸರ್ಕಾರ ವಸ್ತು ಪ್ರದರ್ಶನ ಮಾಜಿ ಅಧ್ಯಕ್ಷರಂತ ಅಬ್ದುಲ್ ಅಜೀಜ್ ಅವರೇ, ಅದೇ ರೀತಿ ಸೇರಿದೆಲ್ಲ ನಮ್ಮ ಆತ್ಮೀಯರೇ, ಮಾಧ್ಯಮ ಮಿತ್ರರೇ, ಈ ಕಾರ್ಯಕ್ರಮವು ನಮ್ಮ ಭಾಳಷ್ಟು ಉತ್ತಮವಾದ ಒಂದು ಕಾರ್ಯಕ್ರಮ. ಭಾಳಷ್ಟು ಖುಷಿಯಾಗ್ತಾ ಇದೆ. ಇಂಥ ಇವತ್ತಿನ ದಕ್ಷಿಣ ಕನ್ನಡದ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬರುವಂಥ ಬೆಳಿಗ್ಗೆ ಎದ್ದರೆ ಅಲ್ಲಿ ಗಲಾಟೆ ಇಲ್ಲಿ ಗಲಾಟೆ ಅಂತ ಒಂದು ಸನ್ನಿವೇಶದಲ್ಲಿ, ಇಂಥ ಪರಿಸ್ಥಿತಿಯಲ್ಲಿ ಸಾಯಿ ಫ್ರೆಂಡ್ಸರವರು ಮುಸ್ಲಿಂ ಬಾಹುಲ್ಯದ ಪ್ರದೇಶದಲ್ಲಿ ಬಂದು ಒಂದು ಪುಸ್ತಕ ವಿತರಣೆ ಹಾಗೂ ಇನ್ನಿತರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿದ್ದಾರೆ. ಅದೇ ರೀತಿ ಇವರು ಅಜೀಜರವರು ಹೇಳಿದಾಗೆ ಮಸೀದಿಯಲ್ಲಿ ಉರುಸಿನ ಸಂದರ್ಭದಲ್ಲಿ ಕೂಡ ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಬಂದು ಒಳ್ಳೆ ರೀತಿಯಲ್ಲಿ ಸಹಕರಿಸಿದ್ದಾರೆ. ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮೈಸೂರು ಬಾವಕನವರು, ನಮ್ಮ ಮಂಟಪದ ಶಾಲೆಯವರು ಮೈಸೂರಿಗೆ ಶೈಕ್ಷಣಿಕ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಮೈಸೂರಿನ ಎಲ್ಲ ಅವರ ಊಟದ ವ್ಯವಸ್ಥೆ ಇರ್ಬೋದು, ವಸತಿ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಯನ್ನು ಅವರು ನೋಡಿ ಭಾಳಷ್ಟು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಯಾರು ಬಂದರೂ ಕೂಡ ಇಲ್ಲಿ ದಾನದಲ್ಲಿ ಎತ್ತಿದ ಕೈ, ಅವರಿಗೆ ಇನ್ನೂ ಕೂಡ ದೇವರು ಆಯುಧ ಕೊಡಲಿ ಅಂತೇಳಿ ಆಶಿಸುತ್ತಾ, ಅದೇ ರೀತಿ ನಮ್ಮ ಸಾಯಿ ಫ್ರೆಂಡ್ಸ್ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೀನಿ, ಅಭಿನಂದಿಸ್ತಾ ಇದ್ದೀನಿ. ಇದಕ್ಕೆ ಎಲ್ಲ ಮೂಲ ಕೊಂಡಿ ಅಂದರೆ ನಮ್ಮ ಅಬ್ದುಲ್ ಹಾಕನವರು, ಮೈಸೂರು ಬಾವಕನವರು, ಅಂದರೆ ಸೌಹಾರ್ದದ ಕೊಂಡಿ ಅವರು. ಸುಮಾರು 25 ವರ್ಷಗಳ ಮುಂಚೆನೇ ನಮಗೊಂದು ಉಪದೇಶವನ್ನು ನೀಡ್ತಾ ಇದ್ದರು. ಏನೇ ಊರಲ್ಲಿ ಏನೇ ಮಾಡಿ ಅದರೊಂದು ನೀವೊಂದು 25 ಮುಂಚೆ ಈ ಕೋಮುಗಲ ಹುಟ್ಟುವ ಸಂದರ್ಭದಲ್ಲಿ ನಮಗೆ ಅವರು ಉಪದೇಶ ನೀಡ್ತಾ ಇದ್ದರು. ನೀವು ಏನಿದ್ರು ಕೋಮುಗಳ ಬಗ್ಗೆ ಒಂದು ಹೋಗಬಾರ್ದು ಅಂತೇಳಿ ನಮ್ಮ ಯುವಕರಿಗೆ ನಮ್ಗೆ ಒಳ್ಳೆ ಉಪದೇಶ ನೀಡ್ತಾ ಇದ್ದರು. ಅದನ್ನು ನಾವು ಪರಿಪಾಲನೆ ಮಾಡಿಕೊಂಡು ಬಂದಿದ್ದೀವಿ. ಇನ್ನೂ ಕೂಡ ನಮ್ಮಲ್ಲಿ ಅಂಥ ಒಂದು ಅವಸ್ಥೆ ಬರಲ್ಲ ಅಂತೇಳಿ ನಾವು ನಂಬಿಕೆ ಬರುವುದೂ ಇಲ್ಲ. ನಮ್ಮ ಈ ಪರಿಸ್ಥಿತಿಯಲ್ಲಿ ಒಳ್ಳೆ ಸಹಬಾಳ್ವೆ ನಾವು ಮಂಜಾಡಿಯಲ್ಲಿ ಪರಿಸ್ಥಿತಿ ಸಹಬಾಳ್ವೆಂದಿದ್ದೀವಿ. ಅದೇ ರೀತಿ ಅದಕ್ಕೋಸ್ಕರ ನಮ್ಮ ಸಾಯಿ ಫ್ರೆಂಡ್ಸ್ ಕೂಡ ಇಂಥ ಒಂದು ಮುಸ್ಲಿಂ ಬಾಹುಲ್ಯದ ಪ್ರದೇಶದಲ್ಲಿ ಬಂದುಬಿಟ್ಟು ಬಹುಸಂಖ್ಯೆ ಸಾಯಿ ಫ್ರೆಂಡ್ಸ್ ಹೆಸರಿಟ್ಟು ಕೂಡ ಮುಸ್ಲಿಂ ಬಾಹುಲ್ಯವಾದ ಒಂದು ಪ್ರದೇಶ ಮಂಜಾಡಿ ಪ್ರದೇಶದಲ್ಲಿ ಬಿಟ್ಟು ಎಲ್ಲರೂ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಒಳ್ಳೆ ಬುಕ್ಕು ಕೊಡುವ ಮೂಲಕ ಬೇರೆ ಬೇರೆ ರೀತಿಯ ಸಹಕಾರವನ್ನು ಕೊಡುವ ಮೂಲಕ ಒಳ್ಳೆಯ ಕೆಲಸವನ್ನು ಮಾಡಿದ್ದೀನಿ. ನಿಮ್ಮನ್ನು ನಾವು ಈ ಊರಿನವರ ಪರವಾಗಿ ಅಭಿನಂದಿಸ್ತಾ ಇದ್ದೀನಿ. ಅದೇ ರೀತಿ ನಮಗೆ ಎಲ್ಲರೂ ಇಲ್ಲಿ ಸೇರಿ ಎಲ್ಲರನ್ನು ನಾವು ಅಭಿನಂದಿಸ್ತಾ ನಮಗೆ ಮಾತಿಗೆ ಅವಸರಕ್ಕಾಗಿ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.